ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ AVH ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ಈ ವಿಡಿಯೋದಲ್ಲಿ ಮೊಘಲರಿಂದ ಭಾರತಕ್ಕೆ ಪರಿಚಯಿಸಲ್ಪಟ್ಟ ಖಾದ್ಯಗಳು ಎಷ್ಟು, ಆ ಖಾದ್ಯಗಳು ಯಾವ್ಯಾವುದು ಅಂತೆಲ್ಲ ಒಂದೊಂದಾಗಿ ವಿಡಿಯೋ ನೋಡ್ತಾ ತಿಳ್ಕೊಳ್ಳೋಣ. ಒಂದೊಂದು ಪ್ರಶ್ನೆಗೂ 5 ಸೆಕೆಂಡ್ ಟೈಮ್ ಇರುತ್ತೆ. ಆವಾಗ ನೀವು ಪಕ್ಕದಲ್ಲಿ ಚಿತ್ರನೂ ಬರ್ತಾ ಇರುತ್ತೆ. ಆ ಚಿತ್ರ ನೋಡ್ಕೊಂಡೆ ನೀವು ಉತ್ತರ ಕಂಡು ಹಿಡಿದು ಬಿಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಂದೊಂದು ಸಣ್ಣ ಮನವಿ ಏನು ಅಂದರೆ, ದಯವಿಟ್ಟು ಶೇರ್ ಮಾಡಿ, ಬೆಲ್ ಬಟನ್ ಹತ್ರ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮೊದಲನೇ ಖಾದ್ಯ ಯಾವುದು ಅಂತ ಕಂಡುಹಿಡಿಯೋಣ ಬನ್ನಿ. ಎಸ್, ಕರೆಕ್ಟ್. ಇದು ಯಾವುದು ಅಂದರೆ ಶಾಹಿ ತುಕಡ. ಬ್ರೆಡ್ನ ಸ್ಲೈಸನ್ನು ತುಪ್ಪದಲ್ಲಿ ಹುರಿದು ಸಿಹಿಯಾದ ಹಾಲಿನಲ್ಲಿ ನೆನೆಸಿ ಮತ್ತು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಇಂಥ ಡ್ರೈ ಫ್ರೂಟ್ಸ್ಗಳಿಂದ ಮಾಡಿದಂಥ ಸಿಹಿ ತಿಂಡಿ. ಈಗ ನೆಕ್ಸ್ಟ್ ಎರಡನೇ ಕ್ವಶನ್ ಯಾವುದು ಅಂತ ಕಂಡುಹಿಡಿಯೋಣ. ಎಸ್, ಕರೆಕ್ಟ್. ಇದು ಬಂದ್ಬಿಟ್ಟು ಫಾಲೂಡ. ಪಾರ್ಷಿಯನ್ ಸಂಪ್ರದಾಯಗಳಿಂದ ಪ್ರಭಾವಿತವಾಗಿ ಹಾಲು, ಗುಲಾಬಿ ಸಿರಪ್, ವರ್ಮ್ಸಿಲ್ಲಿ ಮತ್ತು ತುಳಸಿ ಬೀಜಗಳಿಂದ ಮಾಡಿದ ಒಂದು ಸಿಹಿ ಪಾನೀಯ. ಈಗ ನಾವು ಮೂರನೇ ಖಾದ್ಯ ಯಾವುದು ಅಂತ ಕಂಡುಹಿಡಿಯೋಣ. ಎಸ್, ಕರೆಕ್ಟ್. ಜಿಲೇಬಿ. ನಿಮಗೆಲ್ಲ ತುಂಬ ಇಷ್ಟ ಇರುತ್ತಲ್ಲ. ಮೈದಾ ಹಿಟ್ಟನ್ನು ವೃತ್ತಾಕಾರದ ಆಕಾರದಲ್ಲಿ ಡೀಪ್ ಫ್ರೈ ಮಾಡಿ ನಂತರ ಸಕ್ಕರೆಯ ಪಾಕದಲ್ಲಿ ನೆನೆಸಿ ಮಾಡಿದ ಸಿಹಿ ತಿಂಡಿ. ಈಗ ನಾಲ್ಕನೇದು ಖಾದ್ಯ ಯಾವುದು ಅಂತ ಈ ಚಿತ್ರ ನೋಡಿ ಕಂಡುಹಿಡಿಯಿರಿ. ಎಸ್, ಕರೆಕ್ಟ್. ನಾನಂದರೆ ಮಧ್ಯ ಏಷ್ಯಾದ ಪ್ರಭಾವಿಗಳಿಂದ ಪರಿಚಯಿಸಲಾದ ತಂದೂರಿ ಸಾಮಾನ್ಯವಾಗಿ ಬೇಯಿಸಿದ ಹುಳಿ ಬ್ರೆಡ್. ಈಗ ನಾವು ಐದನೇ ಖಾದ್ಯ ಯಾವುದು ಅಂತ ಕಂಡುಹಿಡಿಯೋಣ ಬನ್ನಿ. ಎಸ್, ಸರಿಯಾದ ಉತ್ತರ. ಇದು ಕುರ್ಮಾ. ಮೊಸರು ಅಥವಾ ಕೆನೆಯೊಂದಿಗೆ ಬೇಯಿಸಿದ ಸುವಾಸನೆಯ ಮಾಂಸ ಅಥವಾ ತರಕಾರಿ ಮಸಾಲೆಯುಕ್ತ ಆಹಾರವಾಗಿರುತ್ತದೆ. ಈಗ ನಾವು ಆರನೇದು ಯಾವುದಿದು ಕಂಡುಹಿಡಿಯೋಣ ಬನ್ನಿ. ನಮಗೆ ಇದನ್ನ ಅಮ್ಮ ತುಂಬ ಸಲ ಮಾಡಿಕೊಡ್ತಾ ಇರ್ತಾರೆ. ಸರಿಯಾದ ಉತ್ತರ ಪಲಾವ್. ಮಾಂಸ ಅಥವಾ ತರಕಾರಿಗಳು ಮತ್ತು ಮಸಾಲೆಗಳೊಂದಿಗೆ ಬೇಯಿಸಿ ಅಕ್ಕಿ ಆಹಾರ ಸಾಮಾನ್ಯವಾಗಿ ಬಿರಿಯಾನಿಗಿಂತಲೂ ಕಡಿಮೆ ವಿಸ್ತಾರವಾಗಿರುತ್ತದೆ. ಈಗ ನಾವು ಏಳನೇ ಖಾದ್ಯ ಯಾವುದು ಅಂತ ಕಂಡುಹಿಡಿಯೋಣ ಬನ್ನಿ. ಎಸ್, ಸರಿಯಾದ ಉತ್ತರ. ಇದು ಕಬಾಬ್. ವಿವಿಧ ರೀತಿಯ ಗ್ರಿಲ್ ಅಥವಾ ಉರಿಯದ ಮಾಂಸಗಳನ್ನು ಕಬಾಬ್ಗಳು ಮತ್ತು ರೇಷ್ಮೆ ಕಬಾಬ್ಗಳಂತಹವು ಮಸಾಲೆಗಳೊಂದಿಗೆ ಇರುವಂಥ ಖಾದ್ಯ. ಈಗ ನಾವು ಎಂಟನೇದು ಯಾವುದು ಅಂತ ಕಂಡುಹಿಡಿಯೋಣ ಬನ್ನಿ. ಪರವಾಗಿಲ್ವಲ್ಲ, ನೋಡಿದ ತಕ್ಷಣ ಕಂಡುಹಿಡಿದು ಬಿಡ್ತಾ ಇದ್ದೀರಾ. ಕರೆಕ್ಟ್, ಇದು ಬಿರಿಯಾನಿ. ಎಸ್, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ಇದರಲ್ಲಿ ವೆಜ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಕೂಡ, ಮಟನ್ ಬಿರಿಯಾನಿ ಅಂತೆಲ್ಲ ಮಾಡ್ತಾರೆ. ಮಾಂಸ ಹೆಚ್ಚಾಗಿ ಅಥವಾ ಮಟನ್ ಮಸಾಲೆಗಳನ್ನು ಮತ್ತು ಕೆಲವೊಂದು ತರಕಾರಿಗಳನ್ನು ಅಥವಾ ಮೊಟ್ಟೆಗಳೊಂದಿಗೆ ಬೇಯಿಸಿ ಪರಿಮಳಯುಕ್ತ ಮಾಡುವ ಖಾದ್ಯ. ಇದೇ ಸ್ನೇಹಿತರೆ ಮೊಘಲರು ಭಾರತಕ್ಕೆ ಪರಿಚಯಿಸಿದ ಆ 8 ಖಾದ್ಯಗಳು. ತುಂಬ ಚೆನ್ನಾಗಿ ನೀವೆಲ್ಲರೂ ಕಂಡುಹಿಡಿದ್ರಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನೋಡೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.